ಬೆಂಗಳೂರಲ್ಲಿ ಜಿಮ್ ಟ್ರೈನರ್ ಕಿಡ್ನಾಪ್ಗೆ ಸಂಬಂಧಪಟ್ಟ ಹಾಗೆ ಮಿಥುಲ್ ಕಿಡ್ನಾಪ್ ಕೇಸ್ನಲ್ಲಿ ಕಾಂಗ್ರೆಸ್ ಮುಖಂಡ ನಮಿತ್ ಗೌಡ ಅಲಿಯಾಸ್ ಅಭಿಯನ್ನ ಈಗ ಬಂಧಿಸಿದ್ದಾರೆ. ಜಿಮ್ ಟ್ರೈನರ್ ಅನ್ನ ಕಿಡ್ನಾಪ್ ಮಾಡಿದ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡನ ಕೈವಾಡ. ಈಗ ಈ ಹಿನ್ನೆಲೆಯಲ್ಲಿ ನಮಿತ್ ಗೌಡ ಅಲಿಯಾಸ್ ಅಭಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಹೆಬ್ಬಾಳ ಘಟಕದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಮಿತ್ ಗೌಡ ಅಲಿಯಾಸ್ ಅಭಿ ಕಾಂಗ್ರೆಸ್ ನಾಯಕರ ಜೊತೆಗೆ ಫೋಟೋಗೂ ಕೂಡ ಈತ ಪೋಸ್ಟ್ ಕೊಟ್ಟಿದ್ದಾನೆ. ಬಂಧನದ ವೇಳೆ ಪ್ರಭಾವಿ ಸಚಿವರ ಹೆಸರನ್ನ ಹೇಳಿ ಧಮಕಿ ಹಾಕಿದ್ದಾನೆ. ಪ್ರಭಾವವನ್ನ ಬಳಸಲು ಪ್ರಯತ್ನ ಮಾಡಿಕೊಂಡಿದ್ದಾನೆ. ನಾನು ಯಾರು ಗೊತ್ತಾ, ನಮ್ಮ ಬಾಸ್ ಯಾರು ಗೊತ್ತಾ ಅಂತ ಸಿಸಿಬಿ ಪೊಲೀಸರಿಗೆ ಆವಾಜ್ ಹಾಕಿದ್ದಾನೆ. ಆರೋಪಿ ನಮಿತ್ ಗೌಡ ಸೇರಿದಂತೆ 5 ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು. ಪೊಲೀಸರಿಗೆ ಧಮಕಿ ಹಾಕಿದ್ದಾನೆ. ಪ್ರಭಾವಿ ಸಚಿವರ ಹೆಸರನ್ನ ಕೂಡ ಈತ ಇಲ್ಲಿ ಹೇಳಿದ್ದಾನೆ. ನಾನು ಯಾರು, ನನ್ನ ಬಾಸ್ ಯಾರು ಗೊತ್ತಾ ಅನ್ನುವಂತಹ ವಿಚಾರವನ್ನ ಕೂಡ ಅಲ್ಲಿ ಪೊಲೀಸರ ಮುಂದೆ ಹೇಳ್ತಾ ಇದ್ದ ಈತ. ಪೊಲೀಸರಿಗೆ ಆವಾಜ್ ಹಾಕಿದ್ದು ಮಾತ್ರ ಅಲ್ಲ, ಈಗಾಗಲೇ ಅವರ ಹೆಸರನ್ನು ಕೂಡ ಈತ ಬಳಕೆ ಮಾಡಿಕೊಂಡಿದ್ದಾನೆ. 5 ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು. ನಮಿತ್ ಗೌಡ ಅಲಿಯಾಸ್ ಅಬಿ, ಅದರ ಜೊತೆಗೆ ಇತರರನ್ನ ಕೂಡ ಬಂಧಿಸಿದ್ದಾರೆ. ಮಿಥುಲ್ ಕಿಡ್ನಾಪ್ ಕೇಸ್ನಲ್ಲಿ ಕಾಂಗ್ರೆಸ್ ಮುಖಂಡನ ಅದರಲ್ಲಿ ಏನೇನು ಇತ್ತು, ಆತ ಯಾವ ರೀತಿಯಾಗಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದ ಅನ್ನುವ ಕುರಿತು ಸಿಸಿಬಿಯ ಪೊಲೀಸರು ಸಾಕಷ್ಟು ತನಿಖೆ ಮಾಡಿದಾಗ ಈತ ಕೂಡ ಇದರ ಹಿಂದೆ ಇರೋದು ಗೊತ್ತಾಗಿದೆ. ಸೊ ಕೈ ಮುಖಂಡನನ್ನ ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಆತ ಆವಾಜ್ ಹಾಕಿದ್ದಾನೆ. ಈತ ಪ್ರಭಾವಿ ಸಚಿವರ ಜೊತೆಗೆ ಇದ್ದಂತಹ ಫೋಟೋ ಕೂಡ ಈಗಾಗಲೇ ವೈರಲ್ ಆಗ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗಾಗಲೇ ಮಿಥುಲ್ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈತ ಪೊಲೀಸರಿಗೆ ಧಮಕಿಯನ್ನ ಹಾಕಿದ್ದ, ಪ್ರಭಾವಿ ಸಚಿವರ ಹೆಸರನ್ನ ಬಳಕೆ ಮಾಡಿಕೊಂಡಿದ್ದ, ಜೊತೆಗೆ ವಿಚಾರಣೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳು ಬಯಲಾಗಿದೆ? ನವಿತಾ, ಜಿಮ್ ಟ್ರೈನರ್ ಒಬ್ಬರ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಒಟ್ಟು 5 ಆರೋಪಿಗಳನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ. ಆರೋಪಿಗಳ ಹಿನ್ನೆಲೆಯನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ, ಜೊತೆಗೆ ಆರೋಪಿಗಳನ್ನ ಬಂಧಿಸುವಂತ ಸಂದರ್ಭದಲ್ಲಿ ಒಂದಷ್ಟು ಹೈಡ್ರಾಮಗಳು ಕೂಡ ಆಗಿದೆ ಅಂತೇಳಿ ಈಗ ತನಿಖೆ ವೇಳೆ ಗೊತ್ತಾಗಿದೆ. ಅದರಲ್ಲೂ ಕೂಡ ನಮಿತ್ ಗೌಡ ಎಂಬ ಆರೋಪಿತ ಏನಿದ್ದಾನೆ, ಈತನ ಹಿನ್ನೆಲೆಯನ್ನ ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ, ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಈತ ಹೆಬ್ಬಾಳ ಘಟಕದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಅಂತೇಳಿ ಗೊತ್ತಾಗಿದೆ. ಈತ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಪ್ರಭಾವಿ ಸಚಿವರ ಹೆಸರುಗಳನ್ನ ಬಳಸಿ, ಅಂದ್ರೆ ನಾನು ಯಾರು ಗೊತ್ತಾ, ನನ್ನಿಂದ ಯಾರಿದಾರು ಗೊತ್ತಾ ಅಂತ ಹೇಳಿ ಕೆಲ ಸರ್ಕಾರದ ಪ್ರಭಾವಿ ಸಚಿವರ ಹೆಸರುಗಳನ್ನ ಬಳಸಿ ಸಿಸಿಬಿ ಪೊಲೀಸರಿಗೆ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಆವಾಜ್ ಹಾಕಿದ ಅಂತ ಹೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಈ ಎಲ್ಲಾ ಗ್ಯಾಂಗ್ ಅವತ್ತು ಅಂದ್ರೆ ಜೂನ್ 19ನೇ ತಾರೀಕು ಜಿಮ್ ಟ್ರೈನರ್ ಅನ್ನ ಕಿಡ್ನಾಪ್ ಮಾಡಿದಂತ ಸಂದರ್ಭದಲ್ಲಿ ಆತನಿಗೆ ಬೆದರಿಕೆ ಹಾಕಿ ಹಣಕ್ಕೆ 40,000 ರೂಪಾಯಿ ಇಸ್ಕೊಂಡು ಮತ್ತೆ ಬಿಟ್ಟು ಕಳಿಸಿದ್ರು. ಅದಾದ್ಮೇಲೆ ಮರುದಿನ ಕೂಡ ಆತನಿಗೆ ಹೆಚ್ಚಿನ ಹಣಕ್ಕಾಗಿ ಬೇಡಿಕೆ ಇಟ್ಟು ಕರೆ ಮಾಡಿ ಬೆದರಿಕೆ ಹಾಕುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ಪ್ರಕರಣವನ್ನ ಮೊದಲು ಶಂಕರಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಅದಾದ್ಮೇಲೆ ಸಿಸಿಬಿ ಪೊಲೀಸರಿಗೆ ಈ ಒಂದು ಪ್ರಕರಣ ವರ್ಗಾವಣೆ ಆದ್ಮೇಲೆ ಸಿಸಿಬಿ ಪೊಲೀಸರು ತನಿಖೆ ನಡೆಸಿದಾಗ ಈ ಎಲ್ಲ ವಿಚಾರಗಳು ಗೊತ್ತಾಗಿದೆ. ಜೊತೆಗೆ ಈ ಆರೋಪಿತ ಅಲ್ಲದೆ ಮತ್ತೆ ಬೇರೆ ಬೇರೆ ಆರೋಪಿಗಳು ಕೂಡ ಸೇರಿ, ಅಂದ್ರೆ ನಮಿತ್ ಗೌಡ ಸೇರಿ ಬೇರೆ ಆರೋಪಿಗಳು ಕೂಡ ಸೇರಿ ಈ ಮುಂಚೆ ಕೂಡ ಇದೇ ರೀತಿಯಾದಂತಹ ಒಂದು ಕಿಡ್ನಾಪ್ಗೆ ಯತ್ನ ಮಾಡಿದ್ರು ಅಂತ ಹೇಳಿ ಗೊತ್ತಾಗಿದೆ. ರಾಜನಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ಯುವಕ ಮತ್ತೆ ಯುವತಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ಯುವತಿ 112ಗೆ ಪೊಲೀಸರಿಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ಆರೋಪಿಗಳು ಅವರನ್ನ ಬಿಟ್ಟು ಎಸ್ಕೇಪ್ ಆಗಿದ್ರು ಅಂತೇಳಿ ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯ ಎಲ್ಲಾ ಆರೋಪಿಗಳನ್ನು ಕೂಡ ಬಂಧನ ಮಾಡಿ ಈಗಾಗಲೇ ವಿಚಾರಣೆ ಮಾಡಿ ಅವರನ್ನ ಜೈಲಿಗೆ ಬಿಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ನಮಿತ್ ಗೌಡ ಎಂಬಾತ ಏನಿದ್ದಾನೆ, ಈತ ಸ್ವಲ್ಪ ರಾಜಕೀಯವಾಗಿ ನಾನು ಪ್ರಭಾವ ಇದ್ದೀನಿ, ನನ್ನನ್ನು ಅರೆಸ್ಟ್ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಪೊಲೀಸರ ಮುಂದೆ ವರ್ತನೆ ಮಾಡಿದ್ದ ಅಂತ ಹೇಳಿ ಗೊತ್ತಾಗಿದೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಈತನ ಒಂದು ಪಾತ್ರ ಪ್ರಮುಖವಾಗಿರೋದ್ರಿಂದ ಆತನ ಈಗಾಗಲೇ ಅರೆಸ್ಟ್ ಮಾಡಿ ಆತನ ಹೇಳಿಕೆಯನ್ನು ಕೂಡ ಪಡೆದು ಆತನ ವಿರುದ್ಧ ಸಾಕ್ಷ್ಯಗಳನ್ನು ಕೂಡ ಈಗಾಗಲೇ ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಆತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆತನನ್ನ ಈಗ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸುವಂತ ಕೆಲಸವನ್ನ ಮಾಡಲಾಗಿದೆ. ಮತ್ತೊಂದ್ ಕಡೆ ಈತ ಹೇಳಿರುವಂತ ರಾಜಕಾರಣಿಗಳ ಹೆಸರೇನು ಹೇಳಿದಾನೆ, ಅದ್ರ ಬಗ್ಗೆಯೂ ಕೂಡ ಈತ ಯಾರ ಜೊತೆ ಇದ್ದ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗ್ತಿದೆ. ಈತನ ಜೊತೆ ಬೇರೆ ಯಾರಾದ್ರೂ ಕಾಂಟ್ಯಾಕ್ಟ್ ಇದ್ರಾ, ಮತ್ತೆ ಈತನ ಸಂಪರ್ಕದಲ್ಲಿ ಇರೋರು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ತನಿಖೆ ಮಾಡುವಂತ ಕೆಲಸವನ್ನ ಸಿಸಿಬಿ ಪೊಲೀಸರು ಮಾಡ್ತಾರೆ. ಈತನ ಒಂದು ಹಿನ್ನೆಲೆಯನ್ನ ಪರಿಶೀಲನೆ ಮಾಡಿದಾಗಲೂ ಕೂಡ ಈತ ಒಂದಷ್ಟು ರಾಜಕಾರಣಿಗಳ ಜೊತೆ ಫೋಟೋ ತೆಗೆದುಕೊಳ್ಳೋದಾಗಿರ್ಬೋದು, ಮತ್ತೆ ಸೆಲೆಬ್ರಿಟಿಗಳ ಜೊತೆ ಫೋಟೋ ತೆಗೆದುಕೊಳ್ಳೋದಾಗಿರ್ಬೋದು, ಮತ್ತೆ ರಾಜಕೀಯ ಚಟುವಟಿಕೆಗಳಲ್ಲೂ ಕೂಡ ಈತ ಭಾಗಿಯಾಗಿದ್ದ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಹೀಗಾಗಿ ಆತ ಪ್ರಭಾವಿ ಸಚಿವರ ಹೆಸರುಗಳನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ದ. ಆದ್ರೆ ಪ್ರಭಾವಿ ಸಚಿವರಿಗೂ ಮತ್ತೆ ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಆದ್ರೆ ಈತ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಪ್ರಭಾವಿ ಸಚಿವರ ಹೆಸರುಗಳನ್ನ ಬಳಸಿರೋದು ಸದ್ಯಕ್ಕೆ ಪತ್ತೆಯಾಗಿದೆ. ನವಿತಾ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗೆ.
ಹೈಡ್ರೋಜನ್ ಇಂಧನ ಚಾಲಿತ ರೈಲಿಗೆ ಚಾಲನೆಯನ್ನ ನೀಡಿದ್ದಾರೆ. ಹರಿಯಾಣದ ಜಿಂದ್ನಲ್ಲಿ ಪ್ರಧಾನಿ ಚಾಲನೆಯನ್ನ ಕೊಟ್ಟಿದ್ದಾರೆ. ಸ್ವದೇಶಿ ತಂತ್ರಜ್ಞಾನದಲ್ಲಿ ನಿರ್ಮಾಣ ಆಗಿರುವಂತಹ ರೈಲು ಹರಿಯಾಣದ ಜಿಂದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ಕೊಟ್ಟಿದ್ದು ಹಸಿರು ರೈಲ್ವೆ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ಇದು. ಪ್ರಾಯೋಗಿಕವಾಗಿ ಈ ರೈಲು ಹರಿಯಾಣದ ಜಿಂದ್ ಮತ್ತು ಸೋನಿಪತ್ ನಡುವೆ 89 ಕಿಲೋಮೀಟರ್ ಈಗ ಹೋಗುತ್ತೆ. ಉದ್ದದ ಬ್ರಾಡ್ಗೇಜ್ ಮಾರ್ಗದಲ್ಲಿ ಚಲಿಸುತ್ತೆ. ಸೊ ಇದು ಜಿಂದ್ ಸಿಟಿ, ಗೋಹಾನಾ ಸೇರಿದಂತೆ ಒಟ್ಟು 12 ಮಧ್ಯಂತರ ನಿಲ್ದಾಣಗಳಲ್ಲಿ ನಿಲ್ಲತ್ತೆ. ಹೈಡ್ರೋಜನ್ ಇಂಧನ ಚಾಲಿತ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಚಾಲನೆಯನ್ನ ಕೊಟ್ಟಿದ್ದಾರೆ ಹರಿಯಾಣದ ಜಿಂದ್ನಲ್ಲಿ.